ನಮಸ್ಕಾರ. ಇವತ್ತು ಏನು ಎಚ್ಎಯಿಂದ ಸುಮಾರು 100 ಕಿಲೋಮೀಟರ್ ದೂರದಿಂದ ನಾವು ಕ್ರಮಿಸಿ ಇಲ್ಲಿ ನಿಮ್ಮನ್ನೆಲ್ಲ ಬೆಂಬಲಿಸಿ ನಾವು ಬಂದಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಒಗ್ಗಟ್ಟು. ಇಡೀ ರಾಜ್ಯಕ್ಕೆ, ಬೆಂಗಳೂರು ಸಿಟಿಗೆ, ದೇಶಕ್ಕೆ ಒಂದು ಮಾದರಿ. 2024 ಶತಮಾನದ ಈಚೆಯಿಂದನೂ ಅಷ್ಟೇ ಈ ಒಂದು ಮಣ್ಣು ಏನಿದೆ, KGF ಅನ್ನೋ ಮಣ್ಣು, ಇದು ಹೋರಾಟದ ಒಂದು ಕಣ ಅಥವಾ ಒಂದು ಕಿಚ್ಚು ಕ್ರಾಂತಿ ಅಂತ ನಾವು ಹೇಳ್ಬೋದು. ಬಹಳಷ್ಟು ಬೆಂಗಳೂರು ಇರುವಂತಹ ಬಹಳಷ್ಟು ಪಬ್ಲಿಕ್ ಸೆಕ್ಟರ್ ಇನ್ಕ್ಲೂಡಿಂಗ್ HAL ಸಹಿತ ಹೋರಾಟ ಮಾಡೋದಕ್ಕೆ ಹೆದರ್ತಾರೆ. ಯಾಕಪ್ಪ ಅಂದ್ರೆ ಕೆಲ್ಸನ ಕಿತ್ತಾಕ್ಬಿಡ್ತಾರೆ, ಫೈನಲ್ ಆಗಿ ಏನು ಆಗಲ್ಲ, ಅವ್ರು ಏನ್ ಕೊಡ್ತಾರೋ ಅದನ್ನೇ ತಗೋಬೇಕು, ಅದಕ್ಕೆ ಯಾಕೆ ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವನೆ. ಇದನ್ನೆಲ್ಲ ಮೆಟ್ಟಿ ನಿಂತು ಸತತ ವರ್ಷಗಳಿಂದ ಏನು ಮಾತುಕತೆ ಮುಖಾಂತರ ಮಾತಾಡ್ಕೊಂಡ್ ಬಂದು ಯಾವ್ದು ಪರಿಸ್ಥಿತಿ ಬಂದಿಲ್ಲ ಅಂತೇಳಿ ತಾವೆಲ್ಲರೂ ಕಳೆದ ಒಂದು 17 ದಿನಗಳಿಂದ ಈ ಒಂದು ಹೋರಾಟನ ಮುಂದುವರಿಸ್ಕೊಂಡು ಬಂದು ಇನ್ನು ಮುಂದಕ್ಕೆ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲೂ ಸ್ವಲ್ಪ ರೀತಿಯಲ್ಲಿ ಮಾಡಿದ್ದೀರಿ. ಪ್ರತಿಯೊಬ್ಬ ಕಾರ್ಮಿಕರ ಹೆಸರಿಗೂ ನಾನು ಕೆಂಪು ವಂದನೆಗಳನ್ನ, ಕ್ರಾಂತಿಕಾರಿ ವಂದನೆಗಳನ್ನ ಸಲ್ಲಿಸ್ತೀನಿ. ಕಾರ್ಮಿಕರ ಇಲ್ಲಿ ಯಾಕಪ್ಪ ಗುತ್ತಿಗೆ ಕಾರ್ಮಿಕರಿಗೆ ಈ ರೀತಿಯ ಒಂದು ಭಾವನೆ ಅಥವಾ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನ ನಾವು ಮೂಲಭೂತವಾಗಿ ಯೋಚನೆ ಮಾಡಿದ್ರೆ, ನಮ್ಮನ್ನ ಎಲ್ಲ ಆಡಳಿತ ವರ್ಗದವರು, ಅದೇ ರೀತಿ ನಮ್ಮ ಜೊತೆಯಲ್ಲಿ ಅಣ್ಣ ತಮ್ಮ ಅನ್ನುವಂತ ಒಂದು ಪರ್ಮನೆಂಟ್ ವರ್ಕರ್ಸ್ ಅಸೋಸಿಯೇಷನ್ ಇದೆ. 2 ಕೈ 2 ಕಾಲು ಇರುವಂತ ಮಷೀನ್ ಅಂತ ಮಾತ್ರ ಪರಿಗಣಿಸೋದೆ ನಮ್ಗೆ ದುರ್ವಿಧಿ. ಬೇರೆ ಯಾವುದು ಅಧಿಕಾರ ಆಗಲಿ ಹಕ್ಕಾಗಿ ನಮ್ಗಿಲ್ಲ, ಅವ್ರು ಕೊಡಲ್ಲ ಯಾವ ಕಾಲಕ್ಕೂ. ಅವ್ರು ಹೇಳೋದೇನಂದ್ರೆ ಎಲ್ಲ ಸರಿ, ನಮ್ಮ ತೋಟ ಮೇಲೆ ಕೈ ಹಾಕೋ ಸರಿ, ಜೊತೆ ಕೂತ್ಕೊಂಡು ಊಟ ಮಾಡೋ ಸರಿ, ಎಲ್ಲ ಸರಿ ಇದೆ. ಹಕ್ಕಿಗೆ ಹೋರಾಟ ಮಾತ್ರ ನಾವು ಮಾಡಲ್ಲ, ನೀವು ಮಾಡಬೇಡಿ ಅನ್ನೋ ಒಂದು ಸ್ಥಿತಿನ ನಮ್ಮಲ್ಲಿ ಹಾಕ್ಬಿಟ್ಟಿದ್ದಾರೆ ಕಾಲದಿಂದ. ಯಾಕೆ ಈ ರೀತಿ ನಡೀತಾ ಇದೆ ಅಂದ್ರೆ, ಮಷೀನ್ ಕೊಡೋದು ಬರೀ ಪ್ರೊಡಕ್ಟಿವಿಟಿ ಮಾತ್ರ. ಮಷೀನ್ ಕೆಲಸ ಏನು? ಪ್ರೊಡಕ್ಷನ್ ಕೊಡೋದು. ಅದು ಯಾವತ್ತಾದ್ರೂ ಏನಾದ್ರು ಕೇಳತ್ತಾ? ಕೇಳಲ್ಲ. ಆ ರೀತಿ ಇವತ್ತು ಇಡೀ ದೇಶದಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಬರೀ 2 ಕೈ 2 ಕಾಲು ಇರುವಂತ ಮಷೀನ್ ರೀತಿ ಎಲ್ಲ ಅಧಿಕಾರ ಶಾಹಿಗಳಾಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ ಜೊತೆ ಕೆಲಸ ಮಾಡುವಂತ ಆಫೀಸರ್ಸ್, ಎಂಪ್ಲಾಯೀಸ್ ಆಗಿರ್ಬೋದು, ನಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡ್ತಾ ಬರ್ತಾರೋ ದುರ್ದೈವ. ಆದ್ರೆ ಎಲ್ಲೋ ಒಂದು ಕಡೆ ಯಾಕಪ್ಪ ಅವ್ರು ನಮ್ಮನ್ನ ಆ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಲಾಭಾಂಶನ ಹೆಚ್ಚಿಸ್ಕೊಳೋದಿಕ್ಕೆ ಕೆಲಸ ಮಾಡ್ತೀವಿ, ಪ್ರೊಡಕ್ಷನ್ ಕೊಡ್ತೀವಿ, ಸ್ಟ್ರೈಕ್ ಮಾಡಲ್ಲ, ಸಂಬಳ ಜಾಸ್ತಿ ಕೇಳಬಾರ್ದು. ಈ ಎಲ್ಲ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಅವರ ಒಂದು ಐಷಾರಾಮಿ ಜೀವನ ಅಥವಾ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡೋದಕ್ಕೆ ನಮ್ಮನ್ನ ಮೆಟ್ಲು ರೀತಿ ಅವರು ಮಾಡ್ಕೊಂಡು ತುಳ್ಕೊಂಡು ಹೋಗ್ತಾ ಇರೋದು ಉಂಟು. ಹಾಗಾಗಿನೇ ಏನು ಈ ಗುತ್ತಿಗೆ ಕಾರ್ಮಿಕ ಪದ್ಧತಿನ ಅಥವಾ ಬೇರೆ ಬೇರೆ ನಿಕೃಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಪ್ರತಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಮಾತ್ರ ಆಗ್ತವೆ. ಬಡತನ ನಿರ್ಮೂಲನೆ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಸರ್ಕಾರ ಆಗಿ ಸ್ಥಾಪನೆ ಆದ್ಮೇಲೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಎತ್ತಲ್ಲ. ಯಾಕಪ್ಪ ಅಂದ್ರೆ ಸರ್ಕಾರಕ್ಕೂ ಬೇಕಾಗಿಲ್ಲ, ಮ್ಯಾನೇಜ್ಮೆಂಟ್ಗಂತೂ ಇನ್ನೂ ಜಾಸ್ತಿ. ನಾವು ಒಂದು ಪಾರ್ಕು ಬೋನಸ್ ಆಳುಗಳು ತಗೋಬೋದಲ್ವಾ, ಅದು ಬಂದಿಲ್ಲ ನಮ್ಮ ಹಂಚ್ಬಿಟ್ರೆ ಏನಾಗುತ್ತೆ, ಅವ್ರಿಗೂ ನಮ್ಮಷ್ಟೇ ಸಂಬಳ ಬರ್ತಾಳೆ. ಹಾಗಾಗಿ ಏನು ನಾವು ಪ್ರತಿದಿನ ನಮ್ಮ ಒಂದು ಸಣ್ಣ ಸಣ್ಣ ಬೇಡಿಕೆಗಳು ಅಥವಾ ಹಕ್ಕುಗಳನ್ನ ಇಟ್ಕೊಂಡು ಕೇಳ್ಬೇಕಾ ಬೇಡವಾ, ಹೋರಾಟ ಮಾಡ್ಬೇಕಾ, ಯಾರು ನಮ್ಮನ್ನ ಕಾಯೋರು, ಇದೇ ರೀತಿ ಯೋಚನೆ ಮಾಡ್ಕೊಂಡು ನಾವು ನಮ್ಮ ಸರ್ವಿಸ್ ಮುಗಿಸಿ ಮನೆಗೆ ಹೋಗ್ತಾ ಇದ್ವಿ ಬಿಟ್ರೆ ಬೇರೆ ಯಾವ ಲಾಭ ಪಡ್ಕೊಳ್ಳೋಂಥದ್ದು ನಮ್ ಕೈಲಿ ಆಗ್ತಾ ಇಲ್ಲ. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತು ನೀವು ಈ ಸೇವೆಯಲ್ಲಿ ಕೊಟ್ಟಿದ್ದೀರಿ. ನಾವು ಹೋರಾಟ ಮಾಡ್ತೀವಿ, ಸಂಬಳ ಜಾಸ್ತಿ ಆಗುತ್ತೆ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನಮ್ಮ ಸ್ವಾಭಿಮಾನ, ನಮ್ಮ ಹಕ್ಕು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಟ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ ನೀವು ಇಲ್ಲಿ ಕುತ್ಕೊಂಡು ಡೆಲ್ಲಿಲಿ ಕುತ್ಕೋಬೇಕಾದವ್ರನ್ನ KGF ಮಣ್ಣೂರು ಕರೆಸಿದ್ರ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಅಲ್ಲೊಬ್ರು ಇಲ್ಲೊಬ್ರು ಹೋರಾಟಗಳನ್ನ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಉಪಯೋಗನೂ ಇಲ್ಲ. ಮುಂದೆ ನಮ್ಮೆಲ್ಲರ ಆಲೋಚನೆಗಳು ಒಂದೇ ಆಗಿದ್ದಲ್ಲಿ ಯಾವ ರೀತಿ ಪರ್ಮನೆಂಟ್ ವರ್ಕರ್ಸ್ ಅಸೋಸಿಯೇಷನ್ಗೆ ಫೆಡರೇಷನ್ಗಳು ಫೋರ್ ಫ್ರೆಂಡ್ಸ್ ಅಂತ ಮಾಡ್ಕೊಂಡಿದ್ದಾರೋ, ಅದೇ ರೀತಿ ನಾವು ಗುತ್ತಿಗೆ ಕಾರ್ಮಿಕರೆಲ್ಲ ಸೇರಿ ಆಲ್ ಪಬ್ಲಿಕ್ ಸೆಕ್ಟರ್ಸ್ ನ್ಯಾಷನಲ್ ವೈಡ್ ಅಲ್ಲಿ ನಾವು ಒಂದು ವೇದಿಕೆ ಮಾಡಿದ್ದೇ ಆದಲ್ಲಿ ನಾವು ಗೌರ್ಮೆಂಟ್ ಜೊತೆ ಕುತ್ಕೊಂಡು ನೆಗೋಸಿಯೇಷನ್ ಮಾಡ್ಬೋದು. ನಮಗೂ ಕೆಲವೊಂದು ಹಕ್ಕುಗಳು ಸಿಗ್ತವೆ, ಖಂಡಿತ ಸಿಗುತ್ತೆ. ಪ್ರತಿಪಾದನೆ ಮಾಡಬೇಕು ಸ್ನೇಹಿತರೆ. ಏನಪ್ಪ ಅಲ್ಲಿಂದ ಬಂದಿದ ತಕ್ಷಣ ಇವರು ಸಿಕ್ಕಾಪಟ್ಟೆ ಬಿಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದೇ ಜೀವನ. ನೀವು 1 ದಿನ 2 ದಿನ 3 ದಿನ
ಯಾವುದೋ ಒಂದಿನ ಸೋತೋಗಿ ಮನೆಗೆ ಹೋಗ್ತೀರಾ ಅಥವಾ ಮನೆಯಲ್ಲಿರೋ ಪರಿಸ್ಥಿತಿ ನೋಡಿ ವಾಪಸ್ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅವರು, ನಾವು ಇನ್ನು ಇವತ್ತೊಂದಿನ ಪ್ರಯತ್ನ ಮಾಡೋಣ, ನಾಳೆ ಬೆಳಿಗ್ಗೆ ಚೇಂಜ್ ಆಗಬಹುದು ಅಂತ ನೀವು. ಇದರಲ್ಲಿ ಯಾರು ಪೇಷನ್ಸ್ ಕಳ್ಕೋತಾರೆ ಅನ್ನೋದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಇಲ್ಲಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರ ಹತ್ರ ಮನವಿ ಮಾಡ್ಕೊಂಡೆ ಅಂದ್ರೆ, ನಿಮ್ಮ ಯೂನಿಯನ್ಸ್ ತಗೊಳ್ಳೋ ಪ್ರತಿ ಡಿಸಿಷನ್ಸ್ ಅಲ್ಲೂ ನೀವು ಜೊತೆಗಿರಿ. ಆಗ ಮಾತ್ರವೇ ನೀವು ಮ್ಯಾನೇಜ್ಮೆಂಟ್ ಆಗಿ ಅಥವಾ ಸಮಾಜಘಾತಕ ಶಕ್ತಿಗಳಾಗಿ ಹಿಮ್ಮೆಟ್ಟಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನನಗೆ ತೊಂದರೆ ಇದೆ, ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಗ್ಯಾಸ್ ಸಿಲಿಂಡರ್ ದುಡ್ಡಬೇಕು ಅಥವಾ EMI ಕಟ್ಟಬೇಕು ಅಂತ ಏನಾದ್ರು ಮಾಡಿದ್ರೆ 20, 30, 40 ರೂಪಾಯಿ ಮೇಲೆ ಜಾಸ್ತಿ ಆಗಲ್ಲ. ಮತ್ತೆ ನೀವು ರಿವಿಷನ್ ಹೋಗ್ಬೇಕಂದ್ರೆ 5 ವರ್ಷ 10 ವರ್ಷ ಕಾಯ್ಬೇಕು. ಒಂದ್ಸಲ ಚಾರ್ಟರ್ ಡಿಮಾಂಡ್ ಕೊಟ್ರೆ ನಾಳೆ ಕರೆಯಲ್ಲ ಅದು. ಇವಾಗ ಹೆಂಗೆ 3-4 ವರ್ಷ ಇದೆಯೋ ಅದೇ ರೀತಿ ಮತ್ತೆ ಚಾರ್ಟರ್ ಡಿಮಾಂಡ್ ಕೊಟ್ಮೇಲೆ 3-4 ವರ್ಷ ಖಂಡಿತ ಆಗುತ್ತೆ. ಯೋಚನೆ ಮಾಡಿ, ಇವತ್ತು ನಾವೇನಾದ್ರೂ ಬೆಂಡ್ ಆದ್ರೆ ನಾಳೆ ನಮ್ ಜಾಗದಲ್ಲಿ ಇದೇ ಹೋರಾಟ ನಮ್ಮ ಮಕ್ಕಳು ಮಾಡ್ಬೇಕಾಗುತ್ತೆ. ಆ ಪರಿಸ್ಥಿತಿ ಬೇಡ, ಬೇಕಾ? ಊಟ ಮಾಡಿದ್ರೆ ಎಲ್ಲರೂ? ಆ ಪರಿಸ್ಥಿತಿ ನಮ್ಗೆ ಬೇಕಾ? ನಮ್ಮ ಮಕ್ಕಳು ನಾಳೆ ಗುತ್ತಿಗೆ ಕಾರ್ಮಿಕರಾಗಿ ಈ ದೇಶದಲ್ಲಿ ದುಡಿಬೇಕಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡುವುದಾ? ದಯವಿಟ್ಟು ನಿಮ್ಮ ಗುರಿ ಎಲ್ಲಿವರೆಗೂ ಮುಟ್ಟಲು ಅಲ್ಲಿವರೆಗೂ ನಿಮ್ಮ ಅವಿರತವಾದ ಶ್ರಮವನ್ನ ಯಾವ ರೀತಿ ಹೊರಗಡೆ ಕೆಲಸ ಮಾಡ್ತಾರೋ ಅದೇ ರೀತಿ ಇದು ಒಂದು ಕೆಲಸ ಅಂತ ಅನ್ಕೊಳ್ಳಿ. ನೀವು ಪ್ರತಿ ದಿನ ಇಲ್ಲಿ ಕಳೀತಾ ಇರೋದು ನಿಮ್ಮ ವಿಜಯಕ್ಕೆ ಒಂದು ಮೆಟ್ಲು ಅಂತ ಅನ್ಕೋಬೇಕು. ಒಂದೊಂದು ದಿನ ಸಂಬಳ ಲಾಸ್ ಆಯ್ತು ಅಂತ ಅನ್ಕೊಂಡ್ರೆ ನಿಮಗೆ ಜಯ ಸಿಗೋಲ್ಲ. ಹಾಗಾಗಿ ಮತ್ತೆ ಮತ್ತೆ ನಿಮ್ಮಲ್ಲಿ ಮನವಿ ಮಾಡೋದು, ನಿಮ್ಮ ಆಫೀಸ್ ಬೇರೆಸು ಅಥವಾ ನಿಮ್ಮ ಕಮಿಟಿ ಏನಿದೆ ಅವ್ರು ಏನ್ ಡಿಸಿಷನ್ ತಗೋತಾರೋ ದಯವಿಟ್ಟು ಅದಕ್ಕೆ ನೀವೆಲ್ಲರೂ ಒಕ್ಕೋರಿಂದ ಒಂದು ಸಹಕಾರ ಕೊಟ್ಟರೆ ಮಾತ್ರ ಏನಾದ್ರು ಆಗೋದು. ಜೊತೆಗೆ ಏನು ನಾವು HCL ಕಾಂಟ್ರಾಕ್ಟ್ ವರ್ಕರ್ಸ್ ಅಸೋಸಿಯೇಷನ್ 5,000 ಜನ ನಾವು ಗುತ್ತಿಗೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ವಿ. ಎನಿ ಡೇ ಎನಿ ಟೈಮ್ ನಮ್ಮಿಂದ ಏನ್ ಸಹಕಾರ ಬೇಕಾದ್ರೂ ನಾವು ಕೊಡೋದಕ್ಕೆ ತಯಾರಿದ್ದೀವಿ.